ನಮಸ್ತೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಅತಿ ಮಳೆಯಾಗಿ ನೂರಾರು ಹಳ್ಳಿಗಳು ನೆರೆಗೆ ತತ್ತರಿಸಿ ಹೋಗಿವೆ. ಉತ್ತರ ಕರ್ನಾಟಕ ರೈತರದ ಪರಿಸ್ಥಿತಿ ಹೇಗಿದೆ ಅಂದರೆ, ಒಂದು ವರ್ಷ ಅತಿ ಮಳೆಯಾಗಿ ನಷ್ಟದಲ್ಲಿದ್ದರೆ, ಇನ್ನೊಂದು ವರ್ಷ ಮಳೆ ಬರದೆ ಬರಗಾಲ ಬಂದು ನಷ್ಟದಲ್ಲಿರ್ತಾರೆ. ಇದು ಪ್ರಕೃತಿಯ ಆಟ. ಆದರೆ ಅವರ ಜೊತೆಗೆ ನಿಲ್ಲಬೇಕಾಗಿದ್ದ ಸರ್ಕಾರ ಆಗಲಿ, ಮಠಾಧೀಶರು ಅಥವಾ ಸ್ವಾಮಿಗಳಾಗಲಿ ಧರ್ಮದ ಕಲಹದಲ್ಲಿ ಬ್ಯುಸಿಯಾಗಿದ್ದಾರೆ. ಕಾವಿ ಹಾಕಿಕೊಂಡಿರೋಂಥ ಸ್ವಾಮಿಗಳು ಪ್ರತ್ಯೇಕ ಧರ್ಮದ ಬಗ್ಗೆ ಮಾತಾಡ್ತಾರೆ. ಸಮೀಕ್ಷೆಯಲ್ಲಿ ಧರ್ಮದ ಕಾಲಮಿನಲ್ಲಿ ಹಿಂದೂ ಬದಲು ಲಿಂಗಾಯತ, ವೀರಶೈವ ಲಿಂಗಾಯತ ಬರೆಸಬೇಕಂತಹ ಕರೆ ಕೊಡ್ತಾ ಇದ್ದಾರೆ, ಸಭೆ ನಡೆಸ್ತಾ ಇದ್ದಾರೆ. ನಮ್ಮ ಹಿಂದೂ ಧರ್ಮದಲ್ಲಿ ಒಂದೊಂದು ಜಾತಿಗೆ ಒಂದೊಂದು ಮಠ, ಆ ಮಠಕ್ಕೆ ಒಬ್ಬರು ಮಠಾಧೀಶರು. ಕೆಲವೊಬ್ಬರು ಮಠಾಧೀಶರು ಅಥವಾ ಈ ಸ್ವಾಮಿಗಳು ತಮ್ಮ ಜಾತಿಯವರಿಗೆ ಏನಾದರೂ ತೊಂದರೆ ಆದರೆ MLA ಅಥವಾ ಮಿನಿಸ್ಟರ್ ಸೀಟ್ ಸಿಕ್ಕಿಲ್ಲ ಅಂತಂದರೆ ಹೋರಾಟ ಮಾಡ್ತಾರೆ. ಹಿಂದೂ ಧರ್ಮವನ್ನು ಒಡೆದು ಪ್ರತ್ಯೇಕ ಧರ್ಮದ ಬಗ್ಗೆ ಹೋರಾಟ ಮಾಡ್ತಾರೆ. ಕಾಶ್ಮೀರದಲ್ಲಿ ಧರ್ಮವನ್ನು ಕೊಂದರು. ಬಾಂಗ್ಲಾದಲ್ಲಿ ಧರ್ಮವನ್ನು ನೋಡಿ ಹತ್ಯೆ ಮಾಡಿದರು. ನಮ್ಮದೇ ಕರ್ನಾಟಕ ಮದ್ದೂರಿನಲ್ಲಿ ಗಣೇಶನ ಮೇಲೆ ಕಲ್ಲು ತೂರಿದರು. ಅದರ ಬಗ್ಗೆ ಹೋರಾಟ ಇರಲಿ, ಒಂದು ಮಾತು ಮಾತಾಡಲಿಲ್ಲ ನಮ್ಮ ಮಠಾಧೀಶರು ಅಥವಾ ಸ್ವಾಮಿಗಳು. ಎಲ್ಲ ಉತ್ತರ ಕರ್ನಾಟಕದ ಸ್ವಾಮಿಗಳು ಅಥವಾ ಮಠಾಧೀಶರು ಒಂದೇ ವೇದಿಕೆ ಮೇಲೆ ಸೇರಿ ಜಾತಿಯನ್ನು ಮರೆತು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಆಗಲಿ ಅಥವಾ ಅಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಆಗಲಿ ಯಾಕೆ ಹೋರಾಟ ಮಾಡಲ್ಲ? ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇಲ್ಲ, ಹೋರಾಟ ಮಾಡೋಣ ಬನ್ನಿ ಅಂತ ಯಾಕೆ ಕರೆ ಕೊಡ್ತಾ ಇಲ್ಲ? ಪ್ರತ್ಯೇಕ ಧರ್ಮದ ಬಗ್ಗೆ ಹೇಗೆ ಸಭೆ ನಡೆಸ್ತಿರೋ, ಹೇಗೆ ಹೋರಾಟ ಮಾಡ್ತಿರೋ, ಅದೇ ಥರ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಆಗಲಿ ಅಥವಾ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಆಗಲಿ ಯಾಕೆ ಹೋರಾಟ ಮಾಡಲ್ಲ? ಅದರಲ್ಲಿ ಲಾಭ ಇಲ್ಲ ಅಂತನ? ಇನ್ನು ಮೀಡಿಯಾ TV ಚಾನೆಲ್ಗಳಲ್ಲಿರೋರು ಬಹುಭಾಗ ಉತ್ತರದವರೇ. ಯಾಕೆ ಅವರಿಗೆ ಅಲ್ಲಿನ ಸಮಸ್ಯೆಗಳು ಗೊತ್ತಿಲ್ವಾ ಅಥವಾ ಅರ್ಥ ಆಗ್ತಾವಿಲ್ಲ? ಅರ್ಥ ಆಗ್ತಾ ಇದೆ. ಬಡವರು ಶ್ರೀಮಂತರ ಹಿಂದೆ ಜಾತಿ ಹೆಸರಿನಲ್ಲಿ ಜೈ ಜೈ ಅಂತ ಹೋಗಿ ಬಡವರು ಬಡವರಾಗಿ ಇರಬೇಕು, ಶ್ರೀಮಂತರು ಶ್ರೀಮಂತರಾಗಿ ಇರಬೇಕು. ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಇದ್ದು ಇವತ್ತು ಅನಾಥ ಮಗುನಂತಾಗಿದೆ. ಇವತ್ತು ನಮಗೆ ಅಲ್ಲದಿದ್ದರೂ ಮುಂದಿನ ನಮ್ಮ ಮಕ್ಕಳಿಗಾದರೂ ನಾವು ಆತ್ಮಾವಲೋಕನ ಮಾಡಬೇಕಾಗಿದೆ. ಅದರ ಬಗ್ಗೆ ಧ್ವನಿ ಎತ್ತಬೇಕಾಗಿದೆ. ಹೋರಾಟ ಅವಶ್ಯಕವಾಗಿದೆ. ಧನ್ಯವಾದ.